ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಗುರುವಾರ ಅಂದರೆ ಬಹಳ ಶಕ್ತಿ ಇರುವಂಥದ್ದು. ಯಾಕಂದರೆ ಲಕ್ಷ್ಮೀಯ ವಾರ ಅಂತ ಹೇಳ್ತೀವಿ. ಈ ರಾಘವೇಂದ್ರ ಸ್ವಾಮಿಯ ಭಕ್ತಾದಿಗಳು ಎಷ್ಟೋ ಜನ ಇರ್ತಾರೆ. ಈ ಗುರುವಾರಕ್ಕೆ ಅಷ್ಟು ಶಕ್ತಿ ಇರೋದ್ರಿಂದ ಮುಖ್ಯವಾಗಿ ಗುರುವಿನ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ಗುರುವಿನ ಬಲ ಅನ್ನೋದು ಬಹಳ ಗಟ್ಟಿಯಾಗಿರಬೇಕು. ಅದಿದ್ದರೆ ಮಾತ್ರ ಏನು ಬೇಕಾದರೂ ಸಾಧನೆ ಮಾಡಬಹುದು, ಎಷ್ಟನ್ನು ಬೇಕಾದರೂ ಪಡ್ಕೊಳ್ಬಹುದು, ಲೈಫಲ್ಲಿ ತುಂಬ ಚೆನ್ನಾಗಿ ನೆಮ್ಮದಿಯಾಗಿ ಇರಬಹುದು. ಸ್ನೇಹಿತರೆ, ಈ ಪರಿಹಾರ ಅಷ್ಟು ಸಿಂಪಲ್ಲಾಗಿರುತ್ತೆ. ಎಲ್ಲರೂ ಕೂಡ ದೊಡ್ಡ ದೊಡ್ಡ ಪೂಜೆಗಳನ್ನು ಮಾಡ್ಕೊಳ್ಬೇಕು ಅನ್ನುವಂಥವರು ಇರ್ತಾರೆ. ಆ ಥರ ಏನೂ ಇಲ್ಲ ಸ್ನೇಹಿತರೆ. ಪರಿಹಾರ ಶಾಸ್ತ್ರಗಳಲ್ಲೂ ಕೂಡ ಮುಖ್ಯವಾಗಿ ನಾವು ನಂಬಿರುವಂಥ ಭಗವಂತನನ್ನು ನೆನೆಸ್ಕೊಳ್ತಾ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಂಡ್ರು. ಪರಿಹಾರ ಶಾಸ್ತ್ರಗಳಲ್ಲೇ ಬಹಳ ಮುಖ್ಯವಾಗಿ ತಿಳಿಸಿರುವಂಥ ಒಂದು ವಿಧಾನವನ್ನು ಈ ದಿನ ತಿಳಿಸ್ತಾ ಇದ್ದೀನಿ. ತುಳಸಿ ಮಾತೆ ಲಕ್ಷ್ಮೀ ದೇವಿಯ ಪ್ರತಿರೂಪ. ಲಕ್ಷ್ಮೀ ದೇವಿಯನ್ನು ನಾವು ಒಲಿಸ್ಕೊಳ್ಬೇಕು ಅಂದರೆ ಆಡಂಬರದ ಪೂಜೆ ಅಲ್ಲ ಸ್ನೇಹಿತರೆ. ಭಕ್ತಿಯಿಂದ, ಶ್ರದ್ಧೆಯಿಂದ, ನಂಬಿಕೆಯಿಂದ ಯಾರು ನೀಟಾಗಿ ಮಾಡ್ಕೊಳ್ತಾರೋ ಅವರ ಮನೆಯಲ್ಲಿ ಲಕ್ಷ್ಮೀದೇವಿ ನಿವಾಸ ಮಾಡ್ತಾಳೆ. ಯಾಕಂದರೆ ಬಡವರು, ಶ್ರೀಮಂತರು ಇದೆಲ್ಲವೂ ಕೂಡ ನಾವು ಇಟ್ಕೊಂಡಿರುವಂಥದ್ದು. ಆದರೆ ಮಹಾಲಕ್ಷ್ಮಿ ಆಗಲಿ, ಭಗವಂತನೂ ಆಗಲಿ ಮುಖ್ಯವಾಗಿ ಭಕ್ತಿ, ಶ್ರದ್ಧೆ ಹಾಗೂ ಯಾವ ಜಾಗದಲ್ಲಿ ಶುಭ್ರತೆಯನ್ನು ಕಾಪಾಡ್ಕೊಳ್ತಾರೋ ಆ ಮನೆಯಲ್ಲಿ ಯಥೇಚ್ಛವಾಗಿ ಆ ತಾಯಿ ಬಂದು ನೆಲೆಸ್ತಾಳೆ ಅಂತ ಹೇಳಬಹುದು. ತುಳಸಿ ಮಾತೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಮನೆ ಹತ್ರ ಕೂಡ ನೆಟ್ಕೊಂಡಿರಬೇಕು ಸ್ನೇಹಿತರೆ. ಇದನ್ನು ಆರೋಗ್ಯವರ್ಧಕವಾಗಿಯೂ ಕೂಡ ನಾವು ಬಳಸೋದ್ರಿಂದ ಗಿಡವನ್ನು ನೆಟ್ಕೊಂಡಿದ್ರೆ ಶುದ್ಧವಾದಂಥ ಗಾಳಿ ಅನ್ನೋದು ಸಿಗುತ್ತೆ. ಈಗಿನ ಪ್ರಕೃತಿಯಲ್ಲಿ ನಾವು ನೋಡಬೇಕಾದ್ರೆ ಗಾಳಿ ಅನ್ನುವಂಥದ್ದು ನಮಗೆ ಸಿಗೋದು ಬಹಳ ಕಷ್ಟ. ಈ ರೀತಿ ಇರಬೇಕಾದ್ರೆ ಮನೆಯ ಮುಂದೆ ತುಳಸಿ ಮಾತೆಯನ್ನು ನಾವು ನೆಟ್ಕೊಂಡಾಗ ಆ ಗಾಳಿ ಕೂಡ ಚೆನ್ನಾಗಿರುತ್ತೆ. ನಮ್ಮ ಅಭಿವೃದ್ಧಿ, ನಮ್ಮ ಸಮಸ್ಯೆ, ನಮ್ಮ ಸಂತೋಷ ಯಾವುದೇ ಇರಬಹುದು ಎಲ್ಲವನ್ನು ಕೂಡ ಸೂಚಿಸುತ್ತೆ. ಅಂದರೆ ನಮ್ಮ ಮುಂದಿನ ಜೀವನ ಯಾವ ರೀತಿ ಇರುತ್ತೆ, ನಮಗೆ ಎಲ್ಲವೂ ಒಳ್ಳೆಯದಾಗುತ್ತೆ ಅನ್ನೋದು ಕೂಡ ಗಿಡ ತೋರಿಸ್ಕೊಡುತ್ತೆ. ಅಥವಾ ಏನೋ ಒಂದು ಸಮಸ್ಯೆ ಬರ್ತಾ ಇದೆ ಅಂತ ಹೇಳಿದ್ರು ಕೂಡ ಮುನ್ನೆಚ್ಚರಿಕೆಯಿಂದ ನಾವು ಇರಬೇಕು ಅನ್ನೋದಕ್ಕೂ ಕೂಡ ತುಳಸಿ ಗಿಡ ತೋರಿಸ್ಕೊಡುತ್ತೆ. ಅದಕ್ಕೆ ತುಳಸಿ ಗಿಡವನ್ನು ನಾವು ನೆಟ್ಕೊಂಡು ಈ ಒಂದು ಪರಿಹಾರಕ್ಕೆ ಒಂದು, ಪೂಜೆಗೆ ಒಂದು ಅಂತ ಇಟ್ಕೊಂಡಿರಬೇಕು ಸ್ನೇಹಿತರೆ. ಪೂಜೆಗೆ ಬಳಸುವಂಥ ತುಳಸಿ ಗಿಡಗಳಲ್ಲಿ ನಾವು ಯಾವತ್ತೂ ಅಷ್ಟೇ ಎಲೆಗಳನ್ನು ಕೀಳೋದಕ್ಕೆ ಹೋಗಬಾರ್ದು. ಪರಿಹಾರಕ್ಕಾಗಿ ಅಥವಾ ನಾವು ಪೂಜೆಗೆ ಬಳಸ್ತೀವಲ್ವ ತುಳಸಿ ಹಾರವನ್ನು, ಅದನ್ನು ಪೂಜೆಗೆ ಬಳಸುವಂಥ ಗಿಡದಲ್ಲಿ ಮುಟ್ಕೊಳ್ಬಾರ್ದು. ಅದಕ್ಕೆ ತುಳಸಿ ಗಿಡಕ್ಕೆ ಈ ನೀರನ್ನು ಹಾಕೋದ್ರಿಂದ ಮನೆಯಲ್ಲಿ ಸಂಪತ್ತು ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಸಂಪತ್ತಿಗೆ ಅಧಿದೇವತೆ ಶ್ರೀ ಮಹಾಲಕ್ಷ್ಮಿ. ಶ್ರೀ ಮಹಾಲಕ್ಷ್ಮಿ ಸಮೇತ ವಿಷ್ಣು ಭಗವಂತನನ್ನು ನಾವು ಆರಾಧನೆ ಮಾಡೋದ್ರಿಂದ, ಯಾಕಂದರೆ ಲಕ್ಷ್ಮೀ ಮಾತೆಯನ್ನು ಒಲಿಸ್ಕೊಳ್ಬೇಕು ಅಂದರೆ ಭಗವಂತನನ್ನು ಮೊದಲು ನಾವು ನೆನೆಸ್ಕೊಳ್ಬೇಕು. ಭಗವಂತನಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು ತುಳಸಿ ದೇವಿ. ಅದಕ್ಕೆ ತುಳಸಿ ಮಾತೆ ಹತ್ರ ಈ ನೀರನ್ನು, ಈ ಶಕ್ತಿದಾಯಕವಾದ ನೀರನ್ನು ನಾವು ಸಮರ್ಪಿಸಬೇಕು. ಗುರುವಾರ ಅಂದರೆ ಲಕ್ಷ್ಮಿಯ ವಾರ. ನೀವು ಸಂಜೆ 7 ಗಂಟೆಯ ಒಳಗಡೆ ಈ ಪರಿಹಾರವನ್ನು ಮಾಡ್ಕೊಳ್ಬೇಕು. ಎಷ್ಟೋ ಜನ ನೀವು ಅಬ್ಸರ್ವ್ ಮಾಡಿ, ನಾವು ಪೂಜೆ ಮಾಡ್ಕೊಳ್ಳದೇ ಇದ್ದರೂ ಕೂಡ ಪ್ರತಿನಿತ್ಯ ತಾಮ್ರದ ಚೊಂಬಲ್ಲಿ ಶುದ್ಧವಾದಂಥ ನೀರನ್ನು ನಾವು ಅರ್ಪಿಸಿ ಕೆಲಸಗಳಿಗೆ ಹೋದಾಗ ಆ ಕೆಲಸಗಳು ಸರಾಗವಾಗಿ ಆಗುತ್ತೆ. ನಿಂತಿರುವ ಕೆಲಸಗಳು ಚಕ್ಕಂತ ನಡೆಯುತ್ತೆ. ಪೂಜೆ ಮಾಡಿದಷ್ಟು ಪುಣ್ಯ ಫಲ ಸಿಗುತ್ತೆ. ಎಷ್ಟೋ ಜನ ಪ್ರತಿನಿತ್ಯ ಬೆಳಗ್ಗೆ ನಾವು ಪೂಜೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಕೆಲಸಗಳು ಆ ಥರ ಇದೆ ಅನ್ನುವಂಥವರು ನೀವು ಈ ಒಂದು ಫಾಲೋ ಮಾಡಿ ನೋಡಿ. ಪ್ರತಿನಿತ್ಯ ಈ ಥರ ನೀರು ಹಾಕಿ ಹೋಗೋದ್ರಿಂದ ಪೂಜೆ ಮಾಡಿದಷ್ಟು ಪುಣ್ಯ ಫಲ ಸಿಗುತ್ತೆ. ತಾಮ್ರದ ಚೊಂಬಲ್ಲೇ ಮಾಡ್ಕೊಳ್ಬೇಕು ಸ್ನೇಹಿತರೆ. ತಾಮ್ರದ ಚೊಂಬು ಲಕ್ಷ್ಮೀ ದೇವಿಗೆ ಪ್ರೀತಿಕರ. ಅದಕ್ಕೆ ಶುದ್ಧವಾದಂಥ ನೀರನ್ನು ಇದರಲ್ಲಿ ತುಂಬಿಸ್ಕೊಳ್ಬೇಕು. ಇದರಲ್ಲಿ ತಿಳಿಸಿರುವಂಥ ವಸ್ತುಗಳು ಕೂಡ ನಮ್ಮ ಕೆಲಸಗಳು ನಡಿಬೇಕು, ಚೆನ್ನಾಗಿ ಧನಾಕರ್ಷಣೆ ಆಗಬೇಕು. 4 ಕಡೆಯಿಂದ ಸಮಸ್ಯೆಗಳು ಏನಾದರೂ ಬರ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಹೋಗಲಾಡಿಸುವಂಥ ಶಕ್ತಿ ಈ ವಸ್ತುಗಳಲ್ಲಿ ಇರೋದ್ರಿಂದ ಮೊಗ್ಗಿರುವಂಥ ಲವಂಗಗಳನ್ನು ತಗೊಳ್ಬೇಕು ಸ್ನೇಹಿತರೆ. ಎಷ್ಟು ತಗೊಳ್ಬೇಕು ಅಂತೆಲ್ಲ ಏನೂ ಇಲ್ಲ. ಇದರಲ್ಲಿ ನಿಮಗೆ ಎಷ್ಟಾಗುತ್ತೋ ಅಷ್ಟನ್ನು
ತಗೊಳ್ಳಿ, ಒಂದು 3, 5 ಈ ರೀತಿ. ಆಮೇಲೆ ತುಂಬ ಶಕ್ತಿದಾಯಕವಾಗಿ ದುಡ್ಡು ನಮ್ಗೆ ಎಲ್ಲಾದರೂ ನಿಂತೋಗಿದೆ, ಬರಬೇಕು, ಸರಾಗವಾಗಿ ಆಗಬೇಕು, ಆದಾಯ ಜಾಸ್ತಿ ಆಗಬೇಕು ಅಂತ ನಾವು ಬಯಸ್ತಾ ಇರ್ತೀವಿ ನೋಡಿ, ಅಂಥದ್ದಕ್ಕೆ ಇದು ಚಕ್ಕೆ ಕೆಲಸ ಮಾಡುತ್ತೆ. ಸಿನಾಮಿನ್ ಅದನ್ನು ಸ್ವಲ್ಪ ಪುಡಿ ಮಾಡಿ ತಗೊಳ್ಳಿ. ಈ ವಸ್ತುಗಳು ಎಲ್ಲವೂ ನೀವು ಬೇಕಂದರೆ ನೋಡಿ, ನಮಗೆ ದುಡ್ಡನ್ನು ಆಕರ್ಷಿಸುತ್ತೆ, ಸಮಸ್ಯೆಗಳನ್ನು ಬಗೆಹರಿಸುತ್ತೆ, ನೆಮ್ಮದಿ ಅನ್ನುವಂಥದ್ದು ತುಂಬಾ ಜಾಸ್ತಿ ಕೊಡುತ್ತೆ ಸ್ನೇಹಿತರೆ. ಇನ್ನು ಏಲಕ್ಕಿ ಪುಡಿಯನ್ನು ಸ್ವಲ್ಪ ತಗೊಳ್ಬೇಕು, ಹಾಗೆ ಹಸಿ ಹಾಲನ್ನು ತಗೊಳ್ಬೇಕು. 1 ಸ್ಪೂನಷ್ಟು ತಗೊಂಡ್ರೆ ಸಾಕಾಗುತ್ತೆ. ಅಥವಾ ನಾವು ಕಾಯಿಸಿಟ್ಬಿಟ್ಟಿದ್ದೀವಿ, ಆ ಹಾಲನ್ನು ತಗೊಳ್ಬಹುದಾ ಅಂತ ಹೇಳಿದ್ರೆ ತಗೊಳ್ಬಹುದು, ತೊಂದರೆನೇ ಇಲ್ಲ. ಹಾಲು ಅನ್ನುವಂಥದ್ದು ತುಂಬ ಶುದ್ಧಿಯಾಗಿರುವಂಥದ್ದು, ಪರಿಶುದ್ಧತೆಯನ್ನು ಸೂಚಿಸುತ್ತೆ. ಇನ್ನು ಮುಖ್ಯವಾಗಿ ಜಾವದ್ ಪೌಡರನ್ನು ತಗೊಳ್ಬೇಕು. ಜಾವದ್ ಪೌಡರ್ ನಮ್ಮ ಮನೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ ನೀವು ತಪ್ಪದೆ ಏನಾದರೂ ರೋಸ್ ವಾಟರು, ಅಥವಾ ಇನ್ನೂ ಹೇಳಬೇಕು ಅಂದರೆ ನಾವು ಲಕ್ಷ್ಮೀ ದೇವಿಗೆ ಪರ್ಫ್ಯೂಮನ್ನು ಬಳಸ್ತೀವಲ್ವ, ಅದರಲ್ಲಿ 2 ತೊಟ್ಟನ್ನು ತಗೊಳ್ಳಿ. ಅದಿಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡಬಹುದು, ತೊಂದರೆ ಇಲ್ಲ. ಜಾವದ್ ಪೌಡರು ಯಾವ ಜಾಗದಲ್ಲಿ ಇರುತ್ತೋ ಶ್ರೀ ಮಹಾಲಕ್ಷ್ಮಿ ಆ ಜಾಗದಲ್ಲಿ ತಪ್ಪದೇ ಇರ್ತಾಳೆ ಸ್ನೇಹಿತರೆ. ಯಾಕಂದರೆ ಸುಗಂಧಭರಿತವಾಗಿರುವಂಥ ವಸ್ತುಗಳು ಅಂದರೆ ಬಹಳ ಇಷ್ಟ ಮಹಾಲಕ್ಷ್ಮಿಗೆ. ದುಡ್ಡನ್ನು ನಾವು ಆರಾಮಾಗಿ, ಸಂಪತ್ತನ್ನು ಈಸಿಯಾಗಿ ಪಡ್ಕೊಳ್ಬಹುದು. ಅಂದರೆ ಈಸಿಯಾಗಿ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಸಮಸ್ಯೆಗಳು ಆ ರೀತಿ ಇದ್ದಾಗ ಅದೆಲ್ಲವೂ ಹೋಗಲಾಡಿಸುತ್ತೆ. ಸರಾಗವಾಗಿ ದಿನದಿಂದ ದಿನಾಭಿವೃದ್ಧಿ ಎನ್ನುವಂಥದ್ದು ತುಂಬಾ ಹುಡುಕೊಂಡು ಬರುತ್ತೆ ನಮ್ಮ ಜೀವನದಲ್ಲಿ. ನಾವು ಎಷ್ಟು ನೆಮ್ಮದಿಯನ್ನು ಕಾಣ್ತೀವಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರಬಹುದು ಸ್ನೇಹಿತರೆ. ಇದರಿಂದ ಇಷ್ಟನ್ನು ನೀವು ಮಿಕ್ಸ್ ಮಾಡಿದ್ದೆ ತುಳಸಿ ಮಾತೆ ಹತ್ರ ತಗೊಂಡೋಗಿ, ಸಾಧ್ಯ ಆದರೆ ನೀವು ಈ ದಿನ ತುಪ್ಪದ ದೀಪವನ್ನು ತುಳಸಿ ಮಾತೆ ಹತ್ರ ಹಚ್ಚಿ, ಒಂದಷ್ಟು ವಾರಗಳು ಈ ಥರ ಹಚ್ಚಿಬಿಟ್ಟು ನಾವು ಈ ನೀರನ್ನು ಸಮರ್ಪಿಸೋದ್ರಿಂದ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ವರ್ಷಾನುಗಟ್ಟಲೆ ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇದ್ದೀವಿ, ಕಷ್ಟಗಳು ತುಂಬ ಇದೆ ಅನ್ನುವಂಥವರು ಅದರಿಂದ ನಾವು ಹೊರಗಡೆ ಬರಬೇಕು ಅಂತ ಒಂದು ಸೂಚನೆ ಅನ್ನೋದು ಕೊಡುತ್ತೆ. ಶ್ರೀ ಮಹಾಲಕ್ಷ್ಮಿಯ ಕಡೆಯಿಂದ ನಮಗೆ ಆಶೀರ್ವಾದ ಅನ್ನೋದು ಸಿಗುತ್ತೆ ಸ್ನೇಹಿತರೆ. ಇದನ್ನು ನಾವು ಪ್ರೋಕ್ಷಣೆ ಮಾಡಬೇಕು. ರಾತ್ರಿ 7 ಗಂಟೆ ಆದಮೇಲೆ ನೀವು ಹಾಕೋದಕ್ಕೆ ಹೋಗಬೇಡಿ. ತುಳಸಿ ಗಿಡವನ್ನು ಕೂಡ ನಾವು ಆ ಸಮಯಕ್ಕೆ ಮುಟ್ಟೋದಿಲ್ಲ. ಅಷ್ಟರ ಒಳಗಡೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಮನೆ ಒಳಗಡೆ ಇರುವಂಥದ್ದು, ಮನೆಯ ಹೊರಗಡೆಯಿಂದ ಬರುವಂಥ ನಕಾರಾತ್ಮಕ ಶಕ್ತಿಗಳು ಯಾವುದೇ ಇರಬಹುದು, ಅವುಗಳನ್ನು ಹೋಗಲಾಡಿಸುತ್ತೆ. ನೆಮ್ಮದಿಯಾಗಿ ನಾವು ಇರುವಂತೆ ನಮ್ಮನ್ನು ಕಾಪಾಡುತ್ತೆ ಅಂತ ಹೇಳಬಹುದು. ಇಷ್ಟನ್ನು ಮಾಡಿಕೊಂಡ್ರೆ ನಮಗೆ ಒಂದಷ್ಟು ವಾರಗಳು ಮಾಡ್ಕೊಳ್ಬೇಕು. ಒಂದೇ ವಾರ ಮಾಡಿಕೊಂಡ್ರೆ ಇದರಲ್ಲಿ ರಿಸಲ್ಟ್ ಬರೋದಿಲ್ಲ. ಇಷ್ಟು ವಾರಗಳು ಮಾಡ್ಕೊಂಡು ನೋಡಿ ಎಷ್ಟೆಲ್ಲ ಬದಲಾವಣೆ ಆಗ್ತಾ ಬರುತ್ತೆ ಅಂತ ಹೇಳಿದ್ರೆ ನೀವೇ ಖುಷಿ ಪಡ್ತೀರಾ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.